ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಮ್ಮ ರಾಯಲ್ ಇವೆಂಟಲ್ಲಿ ಒಂದು ಈವೆಂಟ್ ಬಂದಿತ್ತು. ಅದು ಸ್ವಲ್ಪ ಹೊಸದಾಗೇ ಇತ್ತು. ಆದರೆ ಒಂದು ಪ್ರಾಬ್ಲಮ್ ಏನು ಅಂತಂದರೆ ಯಾವ ಕೆಲಸದ ಹುಡುಗರು ಇರಲಿಲ್ಲ. ಕೆಲಸದ ಹುಡುಗರು ಇಲ್ಲ ಅಂತ ನಮ್ಮ ಕೆಲಸನ ನಾವು ಬಿಡೋಕ್ಕಾಗತ್ತಾ? ಹಾಗಾಗಿ ನಾವೇ ಹೊರಟ್ಬಿಟ್ವಿ ನಮ್ಮ ಡಿ ಬಾಸ್ನ ನೆನೆಸ್ಕೊಂಡು ಅದೇ ಮೋರಿ ಹತ್ತಿರ ಇರೋ ಒಂದು ಅಪಾರ್ಟ್ಮೆಂಟು ತುಂಬ ದೊಡ್ಡದಾಗಿತ್ತು. ಒಂದೊಂದು ಸರಿ ನಾವು ಮಾಡೋ ಕೆಲಸದಲ್ಲಿ ಪ್ಲೇಸ್ ಸಹ ನಮಗೆ ಖುಷಿ ಕೊಡುತ್ತೆ. ನಾವು ಈವೆಂಟ್ ಮಾಡೋ ಜಾಗ ಇವತ್ತು ಹೀಗಿತ್ತು ನೋಡಿ. ಮೊದಲಿಗೆ ನಾವು ನಮ್ಮ ಗೋಡೌನ್ನಲ್ಲಿರೋ ಈವೆಂಟ್ಗೆ ಬೇಕಾಗಿರೋ ಐಟಮ್ಗಳನ್ನ ನಮ್ಮ ಟಾಟಾ ಎಸಿಗೆ ಶಿಫ್ಟ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟೇ ಬಿಟ್ವಿ ನಮ್ಮ ವರ್ಕಿಂಗ್ ಪ್ಲೇಸ್ಗೆ ರೀಚ್ ಆದ ತಕ್ಷಣ ಮತ್ತೆ ಟಾಟಾ ಎಸಿಲಿರೋ ಐಟಮ್ಗಳನ್ನ ನಮ್ಮ ಪಾರ್ಟಿ ಹಾಲ್ಗೆ ಎಲ್ಲ ಐಟಮ್ಗಳನ್ನ ಶಿಫ್ಟ್ ಮಾಡಿ ಕೆಲಸ ಸ್ಟಾರ್ಟ್ ಮಾಡೇ ಬಿಟ್ವಿ ನೋಡಿ. ಕೆಲಸದ ಹುಡುಗರು ಕೊನೆ ಟೈಮಲ್ಲಿ ಕೈ ಕೊಟ್ಬಿಟ್ರು ಅಂತ ನಮ್ಮ ರಾಯಲ್ ಇವೆಂಟು ಯಾವುದಕ್ಕೂ ಕನ್ವಿನ್ಸು ಆಗಲ್ಲ. ಹಾಗಂತ ವರ್ಕಲ್ಲಿ ಯಾವುದೇ ಥರ ಕಾಂಪ್ರಮೈಸು ಇರಲ್ಲ. ಯಾರಿಲ್ಲ ಅಂದ್ರೂ ನಮ್ಮ ರಾಯಲ್ ಇವೆಂಟು ನಡೆಯುತ್ತೆ. ಈ ಸಿಲ್ವರ್ ಸೀಕ್ವೆನ್ಸ್ ತುಂಬಾ ಕಷ್ಟ ಆಗ್ತಾಯಿತ್ತು. ನೋಡೋಕೆ ಸುಲಭವಾಗಿತ್ತು, ಬಟ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗಿತ್ತು. ಎಲ್ಲ ಹೊಸ ಪೀಸ್ ಆಗಿರೋದ್ರಿಂದ ಎಲ್ಲ ಮತ್ತೆ ಜೋಡಿಸಿ ಮಾಡಬೇಕಾಗಿತ್ತು. ಅಂತೂ ಇಂತೂ ನಾನು ಕೂತ್ಕೊಂಡು ಸ್ವಲ್ಪ ಎಲ್ಲನೂ ಹೆಲ್ಪ್ ಮಾಡಿಕೊಟ್ಟೆ, ಹೇಗೆ ಮಾಡೋದು ಅಂತ ಎಲ್ಲ ಕೇಳಿಕೊಂಡು. ಒಬ್ರನ್ನ ಸರ್ಪ್ರೈಸ್ ಮಾಡೋದಾಗಲಿ, ಒಬ್ರನ್ನ ಖುಷಿ ಪಡಿಸೋದಾಗಲಿ ಅಷ್ಟು ಸುಲಭವಾದ ವಿಷಯ ಅಂತೂ ಖಂಡಿತ ಅಲ್ಲ. ಕ್ಲೈಂಟು ಡೆಕೋರೇಷನ್ನ ಹೇಗೆ ಕೇಳಿದ್ರು ಅದೇ ಥರ ಬರಬೇಕು ಅನ್ನೋದು ಅಷ್ಟೇ ನಮ್ಮ ತಲೆಯಲ್ಲಿರುತ್ತೆ. ಅದಕ್ಕೆ ಎಷ್ಟು ಬೇಕಾದರೂ ಕಷ್ಟಪಡೋಣ ಅಂತ ನಮ್ಗನ್ಸುತ್ತಾ ಇರುತ್ತೆ. ಹಾಗಾಗಿ ನಾವು ಕೆಲಸನ ಮಾಡ್ತಾನೇ ಇದ್ದೀವಿ. ನಾನು ಅಂದ್ಕೊಂಡೆ ಬೇಗ ಮುಗ್ದು ಹೋಗ್ಬಿಡುತ್ತೆ ಕೆಲಸ ಅಂತ. ಆದರೆ ನಿಜವಾಗ್ಲೂ ಬೇಗ ಮುಗಿಲಿಲ್ಲ ಕೆಲಸ. ತುಂಬಾ ಟೈಮ್ ತೊಗೊತಾ ಇತ್ತು. ಪ್ರತಿಯೊಂದನ್ನು ಚಿಕ್ಕದನ್ನು ಕೂಡಿಸಿ ಮಾಡಿ ಕಷ್ಟ ಆಗ್ತಾಯಿತ್ತು. ಬಟ್ ಕಷ್ಟ ಆದರೂ ಪರವಾಗಿಲ್ಲ, ಕಸ್ಟಮರ್ ಖುಷಿ ಆಗೋದು ನಮಗೆ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ನಾವು ಏನೂ ಬೇಜಾರು ಮಾಡ್ಕೊಳ್ದಂಗೆ ಎಷ್ಟೇ ಕಷ್ಟ ಆದ್ರೂ ನಾವು ಕೆಲಸನ ಹಾಗೆ ಮಾಡ್ತಾನೇ ಇದ್ವಿ. ಒಬ್ಬರು ಸ್ಪೆಷಲ್ ಡೇನ ಸ್ಪೆಷಲ್ ಆಗಿ ಇಡೋದು ನಮ್ಮ ಕೈಯಲ್ಲಿರುತ್ತೆ. ಇವತ್ತು ನಮಗೆ ಅದು ಟಾಸ್ಕ್ ಆಗಿದೆ. ಸೊ ಹಾಗಾಗಿ ಕೆಲಸನ ಮಾಡ್ತಾನೇ ಇದ್ವಿ. ಈ ಬಲೂನ್ ಅಂತೂ ಊದೋದಕ್ಕೆ ತುಂಬಾ ಕಷ್ಟ ಆಯಿತು. ಎಲ್ಲನೂ ಬಾಯಲ್ಲೇ ಊದಬೇಕಾಗಿತ್ತು. ನಾನು ಅಂದ್ಕೊಂಡೆ ನಾನು ಇವತ್ತು ಹೋಯ್ತು ಅಂತ. ಬಟ್ ಈ ಬಲೂನ್ನ ಊದಿ ನನಗಂತೂ ಸಾಕಾಯಿತು. ಅಲ್ಲಂತೂ ಆರ್ಚು ರೆಡಿಯಾಗಿ ಹೋಯಿತು, ಬಲೂನ್ ಆರ್ಚು. ಇವನಂತೂ ಬಲೂನ್ನ ಇನ್ನೂ ಊದ್ತಾನೆ ಇದ್ದಾನೆ. ಇವನಂತೂ ಇನ್ನೂ ಊದ್ತಾನೆ ಇದ್ದಾನೆ. ಊದಿ ಸಾಕಾಗಿ ಯಾರಿಗೂ ಇವನು ಇವನಂತೂ ಕಿತಾಪತಿ ಮಾಡ್ಕೊಂಡೇ ಕೆಲಸ ಮಾಡ್ತಿದ್ದ. ಹೋಗ್ಲಿ ಬಿಡು, ಚಿಕ್ಕ ಹುಡುಗ ಅಲ್ವಾ ಅಂತ ನಾವು ಸುಮ್ಮನೆ ಆದ್ವಿ. ಈ ದೊಡ್ಡ ಬಲೂನ್ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಕೊಡ್ತಾ ಇತ್ತು. ಯಾಕೋ ಏರ್ ಹೋಗ್ತಾನೇ ಇರಲಿಲ್ಲ, ಏರ್ ಔಟ್ ಆಗ್ತಾ ಹೋಗ್ತಾ ಇತ್ತು. ಸೊ ಹಾಗೂ ಹೀಗೋ ಮಾಡಿ ಏನೋ ಒಂದು ಮಾಡಿ ಪ್ಯಾಚ್ ವರ್ಕ್ ಥರ ಮಾಡಿ ನಾವು ಇದನ್ನು ಸರಿ ಮಾಡೇ ಬಿಟ್ವಿ ನೋಡಿ. ಹಾಗೂ ಹೀಗೋ ಬಲೂನ್ನ ಕಟ್ಟಿ ಬೇಸ್ನ ಇಲ್ಲಿ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈ ಕ್ಲೈಂಟ್ ನಮಗೆ ಕಾಟನ್ ಕೂಡ ಕೇಳಿದರು, ಚಾಕ್ಲೇಟ್ ಫೌಂಟೇನ್ ಕೂಡ ಕೇಳಿದರು, ಹಾಗೆ ಟ್ಯಾಟೂ ಕೂಡ ಕೇಳಿದರು. ನಾನೇ ಇಲ್ಲಿ ಟ್ಯಾಟೂನ ಹಾಕಿಸ್ಕೊಂಡೆ. ಬೇರೆಯವ್ರದ್ದು ಪರ್ಮಿಷನ್ ಇಲ್ದಲೆ ಅವ್ರ ವಿಡಿಯೋನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಲ್ಲಿ ನಾನೇ ಟ್ಯಾಟೂನ ಹಾಕಿಸ್ಕೊಂಡು ನಿಮಗೆ ತೋರಿಸ್ತಾ ಇದ್ದೀನಿ. ಕ್ಲೈಂಟು ನಮಗೆ 6 ಗಂಟೆಗೆ ರೆಡಿ ಕೊಡಬೇಕು ಅಂತ ಹೇಳಿದರು. ಅದಕ್ಕಿಂತ ಮುಂಚೆನೇ ರೆಡಿ ಆಯಿತು. ಸೊ ನಮ್ಮ ರಾಯಲ್ ಈವೆಂಟ್ ಇವತ್ತು ಹೇಗಿದೆ ನೀವೇ ನೋಡಿ. ಮಗುದು 9ನೇ ವರ್ಷದ ಬರ್ತಡೆಗೆ ನಮ್ಮ ರಾಯಲ್ ಇವೆಂಟ್ ಕಡೆಯಿಂದ ಈವೆಂಟ್ನ ರೆಡಿ ಮಾಡಿದ್ದು. ಈ ಈವೆಂಟ್ ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ರಾಯಲ್ ಇವೆಂಟ್ನ ಪೇಜ್ನ ಫಾಲೋ ಮಾಡಿ, ಮೇಲಿರೋ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಡೇನು ಹೀಗೇ ಸ್ಪೆಷಲ್ ಮಾಡ್ಕೊಳ್ಳಿ.